ಅಂಗಡಿಯಿಂದ ಕ್ಲೋಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಇವತ್ತು ಬ್ರಹ್ಮಕಮಲ ಹಳ್ಳಿದೆ, ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿರಿ, ಇವಾಗ ನೈಟ್ 9:30ಗೆ ಪೂಜೆ ಮಾಡ್ತಾಯಿದ್ದೀನಿ. ಬಂದು 9 ಗಂಟೆಗೆ ಬಂದು ಊಟಕ್ಕೆ ಮಾಡಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿರಿ. ಎಷ್ಟೊಂದು 10 ಒಳ್ಳಿದ್ದಾವೆ. ನಿನ್ನೆ ಒಂದು ಸ್ವಲ್ಪ ಹಳ್ಳಿತ್ತು. ಇವತ್ತು ಗುರುವಾರ ಪೂಜೆ ಮಾಡ್ತಾಯಿದ್ದೀನಿ ನೋಡಿರಿ. ಶಿವನಿಗೆ ತುಂಬ ಪ್ರಿಯವಾದ ಹೂವು ಇದು. ನಿಮ್ಮನೆಯಲ್ಲೂ ಏನಾದ್ರು ಬ್ರಹ್ಮಕಮಲ ಇದ್ದರೆ ಪೂಜೆ ಮಾಡಿ, ಒಳ್ಳೆಯದು. ನಾನು ಪ್ರತಿ ವರ್ಷವೂ ಪೂಜೆ ಮಾಡ್ತೀನಿ. ಹಾಗೆ ಒಂದು ಸೆಲ್ಫಿ ತಗೊಂಡಿದ್ದೀನಿ ನೋಡಿರಿ, ಎಷ್ಟು ಚೆನ್ನಾಗಿದೆ. ತುಂಬ ಜನ ಬಂದು ನೋಡ್ಕೊಂಡು ಹೋದರು, ಫೋಟೋನೂ ತಗೊಂಡು ಹೋದರು. ನಾನು ಒಳಗೆ ಕಿಟಕಿಯಿಂದ ನನಗೆ ನೋಡ್ತಾನೇ ಇದ್ದೆ. ಎಲ್ಲ ಬಂದು ನೋಡ್ಕೊಂಡು ಫೋಟೋ ತಗೊಂಡು ಹೋಗ್ತಾಯಿದ್ರು. ತುಂಬ ಖುಷಿಪಟ್ಟರು. ಇದು ಬೆಳಗ್ಗೆದು ಸ್ನಾನ ಪೂಜೆ ಎಲ್ಲ ಆಯಿತು. ನಮ್ಮನೇಲಿ ನೋಡಿರಿ, ಹಾಲಲ್ಲಿ ಚಡ್ಡಿ ಬೇರುಗಳು, ಮಲಮ್ಮ ಎಲ್ಲ ಕೂತಿದ್ದಾವೆ. ನಾಯಿ ಮರಿ, ಚಡ್ಡಿ ಬೇರು ಎಲ್ಲ ಕೂತಿದ್ದಾವೆ. ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಇನ್ನು ಜೋಡಿಸಿಲ್ಲ, ಅಲ್ಲೇ ಇಟ್ಟಿದ್ದೀನಿ. ಇವಾಗ ಅಡುಗೆ ಮನೆ ಬರ್ತಾಯಿದ್ದೀನಿ. ರೊಟ್ಟಿ ಮಾಡಬೇಕು ಇವಾಗ. ಕಾಯಿ ಚಟ್ನಿ, ತೋಟದಲ್ಲಿ ಕಾಯಿ ಹೊಡ್ಕೊಂಬಂದು ತುಂಬ ಇದ್ದು, ಅದಕ್ಕೆ ಕಾಯಿ ಚಟ್ನಿ ಮಾಡಿ ರೊಟ್ಟಿ ಮಾಡೋಣ ಅಂತ. ಕಾಯಿ ಚಟ್ನಿ ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮನೆಲ್ಲ ಮಾಡ್ತೀರಾ ಜೋಳದ ರೊಟ್ಟಿ? ನಮ್ಮ ಹಳ್ಳಿ ಕಡೆ ಎಲ್ಲ ಜೋಳದ ರೊಟ್ಟಿ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ. ಅಂಗಡಿಗೆ ಹೋಗಬೇಕು. ಇವಾಗ 9 ಗಂಟೆ ಆಗಿದೆ. ರೊಟ್ಟಿ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸಿಗೆ ಇವಾಗ ಶುಕ್ರವಾರ ಅಂಗಡಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಹಿಂದೆಲ್ಲ ಒಳಕಲ್ಲಲ್ಲಿ ಕುಟ್ಟರು. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಒಳಕಲ್ಲಲ್ಲಿ ಕುಟ್ಟರು ಕಾಯಿ ಚಟ್ನಿನ. ತುಂಬ ಘಮ ಘಮ ಅಂತ ಎಷ್ಟು ಪರಿಮಳ ಬರೋದು ಅಂತ. ಇವಾಗೆಲ್ಲ ಮಿಕ್ಸಿಗೆ ಹಾಕ್ತಾರೆ, ಕರೆಂಟೆಲ್ಲ ಪರಿಮಳ ಎಳ್ಕೊಳ್ಳುತ್ತೆ. ಏನು ಸ್ಮೆಲ್ ಬರುತ್ತೆ ಅದು ಕಾಯಿ ಚಟ್ನಿದು. ಏನೋ ತಿನ್ನಬೇಕಲ್ಲ ಅಂತ ತಿನ್ಬೇಕು ನೋಡಿರಿ. ಕಾಯಿ ಚಟ್ನಿಗೆ ಕಾಯಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು ಇಷ್ಟು ಹಾಕಿ ತರ್ತರಿಯಾಗಿ ರುಬ್ಬೇಕು. ಇದನ್ನು ನೀರು ಹಾಕ್ಬಾರ್ದು ಸ್ನೇಹಿತರೆ. ಇದಕ್ಕೆ ನೀರು ಹಾಕ್ದಂಗೆ ಮಿಕ್ಸಿ ಮಾಡ್ಕೋಬೇಕು ಇದನ್ನು. ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೀವು ನೀರು ಹಾಕಿ ರುಬ್ತಾರೆ ಕೆಲವು ಜನ. ನಾನು ನೀರು ಹಾಕಿ ಅಲ್ಲಿ ರುಬ್ಬಲ್ಲ. ನಮ್ಮ ಹಳ್ಳಿ ಕಡೆಗೆಲ್ಲ ಇದನ್ನು ಹಂಗೆ ಕಡಿಮೆ ಮಾಡ್ತೀನಿ. 2-3 ಸಾರಿ ಈ ಥರ ಪುಡಿ ಆಗಿರ್ಬೇಕು ಇದು ಚಟ್ನಿ. ಇದು ನೀರು ಹಾಕ್ಬಾರ್ದು. ಕಾಯಿ ಚಟ್ನಿ ಇದು ಈ ಥರ ಪುಡಿ ಆಗಬೇಕು. ಇದು ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ನು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮಾಡಿ ತಿಂದು ನೋಡಿರಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನೊಂದು ದಿವಸ ನೀವೇ ಕೇಳ್ತೀರಾ ಚಟ್ನಿ ಮಾಡೋದು ಹೆಂಗೆ ಅದು ಅಂತ ನೀವೇ ಕೇಳ್ತೀರಾ. ನೋಡಿರಿ, ಚಟ್ನಿ ಈ ಥರ ಕೊಬ್ಬರಿ ಚಟ್ನಿ ಥರ ಪುಡಿ ಆಗಿರ್ಬೇಕು ಇದು. ನೀವು ಮಾಡಿ ತಿಂದು ನೋಡಿ ಹೇಗಿರುತ್ತೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿರಿ, ಈ ಥರ ಪುಡಿ ಆಗಿರುತ್ತೆ. ನಿಮಗೆ ಅಂಗಡಿ ಟೈಮ್ ಆಯಿತು ಸ್ನೇಹಿತರೆ. ನಾನು 9:30 ಮನೆ ಬಿಟ್ಬಿಡ್ಬೇಕು. ನೆಟ್ಕೊಂಡು ಹೋಗೋದೇ ಒಂದು 1/4 ಗಂಟೆ ಬೇಕು. ರೊಟ್ಟಿ ಮಾಡ್ತಾಯಿದ್ದೀನಿ ಇವಾಗ. ಜೋಳದ ರೊಟ್ಟಿ ನಾನು ಕಬ್ಬಣದ ಹಂಚಲ್ಲೇ ಯಾವಾಗಲೂ ಮಾಡೋದು ಜೋಳದ ರೊಟ್ಟಿನ. ನಾನ್ ಸ್ಟಿಕ್ಕಲ್ಲಿ ತಿನ್ನಬಾರ್ದು, ಅದರಲ್ಲಿ ಕ್ಯಾನ್ಸರ್ ಬರುತ್ತೆ ಹೆಂಗೆ ಅಂತ ಹೇಳ್ತಾರೆ. ನಾವು ಅದಕ್ಕೆ ಇವಾಗ ನಾನ್ ಸ್ಟಿಕ್ ಯಾವುದೂ ಉಪಯೋಗಿಸ್ತಿಲ್ಲ. ಎಲ್ಲ ಮೂಲೆಗೆ ಹಾಕ್ಬಿಟ್ಟಿದ್ದೀವಿ ಇವಾಗ. ನೀವು ಉಪಯೋಗಿಸಿದ್ರೆ ದಯವಿಟ್ಟು ಇನ್ನು ಮುಂದೆ ನಾನ್ ಸ್ಟಿಕ್ದು ಯಾವುದೂ ಪಾತ್ರೆನ ತಗೋಬೇಡ್ರಿ. ಹಂಚು ಪಾತ್ರೆ ಯಾವುದನ್ನು ತಗೋಬೇಡಿ. ಕಬ್ಬಣದಲ್ಲಿ ತಾಳ್ರಿ. ಹಿಂದೆ ಬಳಪದ ಕಲ್ಲು ಕಬ್ಬಣದಲ್ಲಿ ಮಾಡ್ತಾಯಿದ್ರು. ಇವು ಅದರಲ್ಲಿ ತಿಂದು ಎಷ್ಟು ವರ್ಷ ಬದುಕಿದ್ದಾರೆ. ಇವಾಗ 100 ವರ್ಷ ಆದರೂ ಇನ್ನೂ ಇದ್ದಾರೆ. ಇನ್ನು ಮುಂದೆ 100 ವರ್ಷ ಆದರೂ ನಾವು ನೋಡೋದೇ ಕಷ್ಟ. 50 ವರ್ಷ ಬದುಕಿದ್ರೆ ನಾವು. ಇದು ನಮಗೀಗ 57 ವರ್ಷ.
ಇನ್ನೆಷ್ಟು ವರ್ಷ ಬದುಕ್ತೀವಿ. ನೋಡಿರಿ ರೊಟ್ಟಿ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಒಬ್ಬೊಬ್ರು ಕೆಲವು ಜನಕ್ಕೆ ಜೋಳದ ರೊಟ್ಟಿನೇ ಮಾಡೋಕ್ಕೆ ಬರಲ್ಲ ಅಂತಾರೆ. ಅದೇನು ಕೈಲಾಸ ಅಲ್ಲ, ಮಾಡಿ ನೋಡಿ ಕಲಿ ಅಂತಂತ ಇದೆ. ನೋಡಿ ಕಲಿತು ಮಾಡಬೇಕು ಅದನ್ನು. ಮನಸ್ಸಿಗೆ ಹೆಚ್ಚೋದು ಯಾವುದೂ ಇಲ್ಲ, ಮನಸ್ಸಿನಂತೆ ಮಾದೇವ ಅಂತ. ನಿಮಗೆ ರೊಟ್ಟಿ ಮಾಡೋದು ತೋರಿಸ್ರಿ ಅಂದರೆ ಬೇಕಾದ್ರೆ ಇನ್ನೊಂದು ದಿವಸ ಸಪ್ರೇಟಾಗಿ ತೋರಿಸ್ತೀನಿ. ಇವಾಗ ಅಂಗಡಿಗೆ ಹೊರಟಿದ್ದೀನಿ, ಇವಾಗ ಟೈಮ್ ಆಗ್ತಿಲ್ಲ. ರೊಟ್ಟಿ ಆಯಿತು, ಒಂದು ಸ್ವಲ್ಪನೂ ಅರಿಯಲ್ಲ ಆ ರೀತಿ. ಇನ್ನೂ ಎಷ್ಟು ವಸ್ತು ಹಸಿಬೇಕು, ರೊಟ್ಟಿ ಹಾಕಬೇಕು ಅನಿಸುತ್ತೆ. ಕೆಲವು ಜನಕ್ಕೆ ರೊಟ್ಟಿನೇ ಮಾಡೋಕ್ಕೆ ಬರಲ್ಲ ಆಂಟಿ ನಮಗೆ ಅಂತಾರೆ. ಬರೀ ಚಪಾತಿ ಮಾಡ್ಕೊಂಡು ತಿಂತಾರೆ. ನಮಗೆ ಚಪಾತಿ ತಿನ್ನೋಕ್ಕಾಗಲ್ಲ, ರೊಟ್ಟಿ ತಿಂತೀವಿ. ಚಪಾತಿ ಈಟು ತಿನ್ನಬಾರ್ದು, ಮೋಷನ್ನು ಆಗಲ್ಲ ಚಪಾತಿ ತಿಂದರೆ. ನೀರು ಚೆನ್ನಾಗಿ ಕುಡಿಬೇಕು ಅದಕ್ಕಷ್ಟೇ. ನೋಡಿರಿ ರೊಟ್ಟಿ ರೆಡಿ ಆಯಿತು. ಎಷ್ಟು ಸ್ಮೂತಾಗಿ ಬಂದಿದೆ ರೊಟ್ಟಿ. ಕಾಯಿ ಚಟ್ನಿ ರೊಟ್ಟಿ ಸೂಪರ್ ಕಾಂಬಿನೇಷನ್, ಸೂಪರಾಗಿದೆ. ತಿನ್ನೋಡಿ, ಮಾಡಿ ನೋಡಿ, ಕಲಿ. ಥ್ಯಾಂಕ್ ಯು ಸ್ನೇಹಿತರೆ.